Right. गुड मॉर्निंग। फिर सब कुछ ठीक है ना? हाँ डैड, सब कुछ ठीक है. ಪೊಲೀಸರು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ. ನಾವು ದೇಶ ಬಿಟ್ಟು ಹೋಗಿದೀವಿ ಅಂತ ನಂಬಿ ನಮ್ಮನ್ನು ಹುಡುಕೋ ಕೆಲಸಕ್ಕೆ ಬ್ರೇಕ್ ಹಾಕಿದ್ದಾರೆ. ಆ ರಾಘವೇಂದ್ರನ ಇವಳಿಂದ ದೂರ ಮಾಡೋದ್ರ ಜೊತೆಗೆ ಇವಳನ್ನ ನಮ್ ಕಡೆ ಒಲಿಸ್ಕೋಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರಣವ್ ಚಿತ್ರ ಇವಳ ಮನ್ಸಲ್ಲಿ ಮೂಡೋ ತರ ಏನಾದ್ರೂ ಮಾಡ್ಬೇಕು. ನಾನಿಲ್ಲಿ ಝಾನ್ಸಿನ ಇಂಪ್ರೆಸ್ ಮಾಡ್ಬೇಕು ಅಂತ ಏನೇನೋ ಮಾಡ್ತಾ ಇದೀನಿ. ನೀನ್ ಎಲ್ಗೋ ಹೋಗಿದ್ಯಾ? ನಾನು ಅದೇ ಕೆಲ್ಸದ ಮೇಲೆ ಇದ್ದೀನಿ. ನಾಳೆ ಝಾನ್ಸಿಗೆ ಹೇಗಾದ್ರೂ ಮಾಡಿ ಹತ್ರ ಆಗ್ಬೇಕು ಅಂತ ಒಂದ್ ಒಳ್ಳೆ ಬಿಗ್ ಪ್ಲಾನ್ ಮಾಡಿದೀನಿ. ಆ ಪ್ಲಾನ್ ಇರ್ಲಿ, ಇವಾಗ ಎಲ್ಲಿದ್ಯಾ? ಮನೆ ಮುಂದೆನೇ ಇದೀನಿ. ಒಳಗೆ ಎಂಟ್ರಿ ಕೊಡ್ಲಾ ಮಾಮ್? ನೋಡು, ಸಡನ್ ಆಗಿ ಮನೆ ಒಳಗಡೆ ಬರ್ಬೇಡ. ನಾನು ಇವಾಗ ಝಾನ್ಸಿ ಹತ್ರ ಹೋಗಿ ಮಾತಾಡ್ತೀನಿ. ನೀನ್ ಲೈನಲ್ಲೇ ಇದ್ದು ಅದನ್ನೆಲ್ಲ ಕೇಳಿಸ್ಕೊ. ಆಮೇಲೆ ನಾನು ಫೋನ್ ಡಿಸ್ಕನೆಕ್ಟ್ ಮಾಡಿದ ತಕ್ಷಣ ಅವಳಿಗೆ ಕಾಲ್ ಮಾಡಿ ಮಾತಾಡಿ ಮನೆ ಒಳಗಡೆ ಎಂಟ್ರಿ ಆಗು. ಓಕೆ? ಇದೆಲ್ಲ ಯಾಕೆ ಮಾಮ್? ಇಡಿಯಟ್. ಯಾಕೆ ಏನು ಅಂತ ನನಗೆ ಕ್ವೆಶ್ಚನ್ ಮಾಡಿದ್ರೆ ಬಾಯ್ ಮುಚ್ಕೊಂಡು ಲೈನಲ್ಲಿರೋ ನಾನು ಹೇಳಿದಷ್ಟು ಮಾಡು. ಏನ್ ಝಾನ್ಸಿ, ತುಂಬಾ ಡೀಪ್ ಆಗಿ ಏನೋ ಯೋಚನೆ ಮಾಡ್ತಾ ಇದೆಯಾ? ಹಾಗೆ ಝಾನ್ಸಿ, ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೆ ನಮ್ಮ ಮನ್ಸಲ್ಲಿರೋರ ಬಗ್ಗೆ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಆವಾಗ ಕೋಇನ್ಸಿಡೆನ್ಸ್ ತರ ಯಾರು ನಮ್ಮ ಮನ್ಸಲ್ಲಿ ಇರ್ತಾರಲ್ಲ ಅವರೇ ನಮಗೆ ಫೋನ್ ಮಾಡ್ಬೋದು, ಇಲ್ಲ ನಮ್ ಕಣ್ಣೆದ್ರಿಗೆ ಬರ್ಬೋದು. ಇದು ಎರಡಾದ್ರೂ ನಾವು ಆಶ್ಚರ್ಯನೇ ಪಡ್ಬೇಕಾಗಿಲ್ಲ. ವಾವ್, ಇದಾ ಮಾಮ್ ನಿಮ್ ಪ್ಲಾನು? ಸೂಪರ್ ಮಾಮ್. ನೀನು ನಂಗೆ ಎಷ್ಟು ದಿನ ಈ ಪ್ಲಾನೇ ಉಳ್ದಿರ್ಲಿಲ್ಲ ನೋಡು. ಇವಾಗ ಮೊದಲು ಮಾಮ ಹೇಳ್ದಂಗೆ ಝಾನ್ಸಿಗೆ ಫೋನ್ ಮಾಡ. ಸದ್ಯ ಈಗ್ಲಾದ್ರೂ ನನ್ನ ಮಗ ನಾನು ಹೇಳೋದನ್ನ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದಾನೆ. ಅಣ್ಣ, ನೀನ್ ಅತ್ಗೆ ಅಂತ ದೂರ ಆಗ್ಬೇಕು ಅಂತ ಸರಿ, ಮುಂದೆ ಹೇಳ ಪಲ್ಲವಿ. ಅನಿತಾ ಏನ್ ಮಾಡೋದಕ್ಕೆ ಹೊರಟಿದ್ದಾಳೆ? ಏನಿಲ್ಲ ಅಣ್ಣ, ಅತ್ಗೆ ಮತ್ತೆ ನೀನು ದೂರ ಇರ್ಬೇಕು ಅಂತ ಬಯಸ್ತಿದ್ದಾಳೆ. ಅಷ್ಟೇನಾ ಅಥವಾ ಬೇರೆ ರೀತಿ ಏನಾದ್ರೂ ಯೋಚನೆ ಮಾಡ್ತಿದ್ದಾಳ ಹೇಗೆ? ಹಾಗೇನಿಲ್ಲ ಅಣ್ಣ. ಮತ್ತೆ ಇನ್ಯಾಕ್ ಪಲ್ಲವಿ ನನಗೆ ಕೇರ್ಫುಲ್ ಆಗಿರು ಅಂತ ಹೇಳಿದ್ದು? ನೀನ್ ನೆಮ್ಮದಿಯಾಗಿರ್ಬಾರ್ದು ಅಂತ ಪ್ರತಿದಿನ ಬೇಡ್ಕೊಳ್ಳೋರ್ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಣ್ಣ. ಇಲ್ಲ ಪಲ್ಲವಿ, ನನ್ ಪರವಾಗಿ ಕೇಳ್ಕೊಳ್ಳೋರ್ ಸಂಖ್ಯೆ ಹೆಚ್ಚಾಗ್ತಿದೆ. ನನ್ನನ್ನ ಕೇರ್ ಮಾಡೋರು, ಪ್ರೀತಿಸೋರ್ ಸಂಖ್ಯೆ ಜಾಸ್ತಿ ಆಗ್ತಿದೆ. ಹಾಗಾಗಿ ಈ ಅನಿತಾ ಅಂತವ್ರು ನನಗೆ ಕೆಟ್ಟದ್ ಬಯಸ್ತಾರೆ ಅನ್ನೋದನ್ನ ನನಗ್ ಮ್ಯಾಟ್ರೇ ಇಲ್ಲ ಅಂತ ತಿಳ್ಕೊತೀನಿ. ಆದ್ರೂ ಅಣ್ಣ, ನೀನ್ ಸ್ವಲ್ಪ ಕೇರ್ಫುಲ್ ಆಗಿರು. ನಿನ್ಗೇನಾದ್ರೂ ಆದ್ರೆ ನಮಗ್ ಸಹಿಸ್ಕೊಳಕ್ ಆಗಲ್ಲ. ಇಲ್ಲಿವರೆಗೂ ನೀನ್ ಪಟ್ಟಿರೋ ಕಷ್ಟ, ಅನ್ಭವಿಸಿರೋ ನೋವೇ ಸಾಕು ಅಣ್ಣ. ಇನ್ಮೇಲಾದ್ರೂ ನೀನ್ ಸಂತೋಷವಾಗಿರ್ಬೇಕು. ಇವತ್ತಿನವರೆಗೂ ನೀನು ನಮ್ಗೋಸ್ಕರನೇ ಬದುಕಿದಾಯ್ತು. ಇನ್ಮೇಲಾದ್ರೂ ನಿನ್ ಲೈಫ್ ಬಗ್ಗೆ ಯೋಚನೆ ಮಾಡು. ನೀನು ಮತ್ತೆ ಅದಕ್ಕೆ ತುಂಬಾ ಸಂತೋಷವಾಗಿರ್ಬೇಕು. ಅದಕ್ಕೆ ಆತರ ಯಾವ ತೊಂದ್ರೆನೂ ಆಗೋದಕ್ಕೆ ಅವಕಾಶ ಮಾಡ್ಕೊಡ್ದೆ ನೀನ್ ಎಚ್ಚರಿಕೆಯಿಂದ ಹೆಜ್ಜೆ ಇಡು ಅಂತ ಹೇಳ್ತಿದ್ದೀನಿ. ಪಲ್ಲವಿ, ನಮ್ಮ ಮನೆಯವ್ರ ಪ್ರೀತಿ ಆಶೀರ್ವಾದ ನನ್ ಜೊತೆ ಇರ್ಬೇಕಾದ್ರೆ ಯಾರು ಏನು ಮಾಡೋದಿಕ್ಕಾಗಲ್ಲ. ಯು ಡೋಂಟ್ ವರಿ. ನೋಡ್ತಾ ಇರ ಪಲ್ಲವಿ, ನೀನ್ ಆಸೆ ಪಟ್ಟಂಗೆ ಎಲ್ಲ ಸರಿ ಹೋಗುತ್ತೆ. ಆಗತ್ತೆ ಅಲ್ಲ ಅಣ್ಣ, ಆಗ್ಲೇಬೇಕು. ನೀನ್ ಏನ್ ಮಾಡ್ತೋ ಬಿಡ್ತೋ ನನಗ್ ಗೊತ್ತಿಲ್ಲ. ಆದಷ್ಟು ಬೇಗ ಎಲ್ಲ ನೀನೇ ಸರಿ ಮಾಡ್ಬೇಕು. ಆದ್ರೆ ನೀನ್ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಯಾಕಂದ್ರೆ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಪಲ್ಲವಿ. ಅದನ್ನ ನೀನ್ ನನಗ್ ಹೇಳ್ಬೇಕಣ್ಣ. ಆದ್ರೂ ನನ್ನಿಂದ ತಪ್ಪಾಗೋಗಿದೆ ಪಲ್ಲವಿ. ಅನಿತಾ ತಾಳಿ ಕಟ್ತೀನಿ ಅಂತ ಮಾತು ಕೊಟ್ಟು ಉಳಿಸ್ಕೊಳ್ಳೋ ವಿಷಯದಲ್ಲಿ. ಅಣ್ಣ, ಮಾತ್ ತಪ್ಪಿರೋದು, ತಪ್ಪು ಮಾಡಿರೋದು ಅವಳೇ ಹೊರ್ತು ನೀನಲ್ಲ. ಆ ವಿಷಯದಲ್ಲಿ ನೀನ್ ತಪ್ಪು ಮಾಡಿದೀನಿ ಅಂತ ಯಾವ್ದೇ ಕಾರಣಕ್ಕೂ ಅನ್ಕೋಬೇಡ. ಅದೇನೋ ಗೊತ್ತಿಲ್ಲ ಪಲ್ಲವಿ, ಆದ್ರೆ ಇದು ಒಂದು ವಿಷಯದಲ್ಲಿ ಗೊತ್ತೋ ಗೊತ್ತಿಲ್ದೇನೋ ನನ್ನಿಂದ ಕೊಟ್ಟಿರೋ ಮಾತು ಪ್ರಕಾರ ನಡ್ಕೊಳಕ್ ಆಗಿಲ್ಲ. ಅದು ಒಂದು ಕಾರಣಕ್ಕೋಸ್ಕರನೇ ನಾನು ಇಲ್ಲಿವರೆಗೂ ತಾಳ್ಮೆಯಿಂದ ತಲೆ ತಗ್ಸಿ ನಿಂತಿರೋದು.
ಮುಂದೇನು ಕೂಡ ಆ ವಿಷಯದಲ್ಲಿ ತಾಳ್ಮೆಯಿಂದಾನೇ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ಬಟ್ ನನ್ನವ್ರು ಯಾರ ವಿಷಯದಲ್ಲಿ ಒಂದು ಸಣ್ಣ ವ್ಯತ್ಯಾಸ ಆದ್ರೂ ಕೂಡ ನಾನು ಮಾತ್ರ ಸುಮ್ಮನೆ ಇರಲ್ಲ. ಅದರಿಂದ ನಾನು ಏನೇ ಬಂದರೂ ಫೇಸ್ ಮಾಡ್ತೀನಿ. ಹಾಗೆ ನಿನ್ನ ಕಣ್ಣಲ್ಲಿ ಒಂದೇ ಒಂದು ಹನಿ ನೀರು ಬಂದ್ರು ನಿನ್ನಂತ ಒಬ್ಬ ಅಣ್ಣ ಇದ್ಯಾ ಅನ್ನೋದೇ ನನಗ್ 100 ಆನೆ ಬಲ. ನಿನ್ ಪ್ರೀತಿ ಆರೈಕೆ ನನ್ ಮೇಲೆ ಇರ್ಬೇಕಾದ್ರೆ ನನ್ ಕಣ್ಣಲ್ಲಿ ಯಾಕೆ ನೀರ್ ಬರುತ್ತೆ? ನಾನ್ ಸಂತೋಷವಾಗಿರ್ತೀನಿ. ಆ ಖುಷಿ ಸಂತೋಷ ನಿನ್ ಲೈಫಲ್ಲೂ ಇರ್ಬೇಕು ಅನ್ನೋದೇ ನನ್ನ ಆಸೆ ಅಣ್ಣ. ಇರುತ್ತೆ ಪಲ್ಲವಿ. ಯಾರೇ ಅಡ್ಡಿ ಬಂದ್ರು, ಯಾರು ಏನೇ ಕುತಂತ್ರ ಮಾಡಿದ್ರು, ನಾನು ನನ್ನ ಝಾನ್ಸಿ ಮೇಡಮ್ನ ಪಡ್ಕೋತೀನಿ. ಅಷ್ಟಾದ್ರೆ ಸಾಕಣ್ಣ. ಚಾರು ಮೇಡಮ್, ಇಲ್ಲೇ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ನಿನ್ ಮಗಳನ್ನ ಆಟ ಆಡಿಸ್ತಾ ಇದೀನಿ. ನೀನ್ ಓಡಾಟ ಎಲ್ಲ ಮುಗಿತಪ್ಪ? ಹೌಮಾ, ಹೆಚ್ಚು ಕಮ್ಮಿ ಎಲ್ಲ ಕೆಲಸ ಮುಗೀತು. ಚಪ್ರ ಹೂವಿನ ಅಲಂಕಾರಕ್ಕೆಲ್ಲ ನಮ್ಮ ಹನುಮಂತು ಹೇಳಿದ್ದೀನಿ. ಅದಾದ್ಮೇಲೆ ಅಡಿಗೆ ಉಸ್ತುವಾರಿ ನಮ್ಮ ಸುಬ್ಬ ಬಿಟ್ರದೆ. ಮನೆ ಕಾರ್ಯಕ್ರಮ ಅಲ್ವಾ, ಅಡಿಗೆ ನಾನೇ ಮಾಡ್ತೀನಿ ಬಿಡಪ್ಪ. ಬೇಡ ನೋಡಮ್ಮ, ನಮ್ಮ ಮನೆ ರಾಜ್ಕುಮಾರಿ ಮೊದಲನೇ ಕಾರ್ಯಕ್ರಮ ಅಲ್ವಾ ಇದು. ಮನೆಯವರ ಸ್ವಲ್ಪ ಜನ ಅಡುಗೆ ಮನೆಯಲ್ಲಿ, ಸ್ವಲ್ಪ ಜನ ದೇವ್ರ ಮನೆಯಲ್ಲಿ, ಸ್ವಲ್ಪ ಜನ ಕಾರ್ಯಕ್ರಮ ನಡೆಯೋ ಜಾಗದಲ್ಲಿ ಇದ್ರೆ ಹೆಂಗೆ ಹೇಳು? ಅವುಗಳೆಲ್ಲ ಸೇರಿ ಜುಮ್ ಅಂತ ಓಡಾಡ್ತಿರ್ಬೇಕಲ್ವಾ. ಆಮೇಲೆ ಸುಬ್ಬ ಭಟ್ರೆ ಅಡುಗೆ ಜವಾಬ್ದಾರಿ ತಗೊಂಡಿದ್ದಾರೆ, ಅದೇ ಸಂತೋಷ. ಹೌದೌದೌದು ಅಮ್ಮ, ನಮ್ ರಾಮಾಚಾರಿ ಚಿರೋಟಿ, ಪಾಯಸ, ರವೆ ಉಂಡೆ, ಹೋಳ್ಗೆ ಇದೇ ರೀತಿ 12 ಸಿಹಿ ತಿಂಡಿ ಮಾಡಿಸ್ತಾ ಇದ್ದಾನೆ ಅಲ್ವೇನೋ ರಾಮಾಚಾರಿ? ಚೆನ್ನಾಗಿ ಹೊಟ್ಟೆ ತುಂಬಿಸ್ಕೊ. ರಾಮಾಚಾರಿ, ಮನೆ ಮಟ್ಟಕ್ಕೆ ಅಂತೇಳಿ ಇಷ್ಟೊಂದು ಅದ್ದೂರಿಯಾಗಿ ಮಾಡ್ತಿದ್ಯಾ? ಆ ಮನೆ ಮಟ್ಟಕ್ಕಾದ್ರೂ ಮನೆಯವರೆಲ್ಲ ಸೇರ್ತಾ ಇದಾರಲ್ವಾ. ಆಮೇಲೆ ನಮ್ಮ ಅಗ್ರಹಾರದ ಕೆಲವು ಜನ ಬರ್ತಾ ಇದ್ದಾರೆ. ಅಂದ್ಬಿಡು, ಅಪ್ಪ ಕಾಶಿಯಿಂದ ಬರ್ತಾ ಇದ್ದಾರೆ, ಅಣ್ಣ ಬರ್ತಾ ಇದ್ದಾನೆ. ಇದಕ್ಕಿಂತ ಸಂತೋಷದ ವಿಷಯ ಇನ್ನೇನಿದೆಯಮ್ಮ? ಆಮೇಲೆ ಚಾರು ಮೇಡಮ್, ನಾಳೆ ನಿಮ್ ತಂದೆಯವರು ಜೈಲಿಂದ ಬಿಡುಗಡೆ ಆಗ್ತಾ ಇದ್ದಾರಂತೆ. ಲಾಯರ್ ಸಾಹೇಬ್ರು ಫೋನ್ ಮಾಡಿದ್ರು. ಕಾರ್ಯಕ್ರಮಕ್ಕೆ ಸರಿಯಾಗಿ ಅವರು ಬಂದ್ಬಿಡು. ಥ್ಯಾಂಕ್ ಯು ರಾಮಾಚಾರಿ. ರೀ, ಕಷ್ಟಪಟ್ಟಿದ್ ನೀವು, ನಿಮ್ಮಿಂದಾಗಿ ಇವತ್ತು ನಿಮ್ ತಂದೆ ಬಿಡುಗಡೆ ಆಗ್ತಾ ಇದ್ದಾರೆ. ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ? ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನ್ ಮೊಮ್ಮಗಳಿಗೆ. ಇವಳು ಹುಟ್ಟಿದಾಗಿಂದನೇ ನಮ್ ಸಮಸ್ಯೆಗಳೆಲ್ಲ ದೂರ ಆಯ್ತಪ್ಪ. ನೋಡ್ರಮ್ಮಾಚಾರಿ, ಹಾಗಾದ್ರೆ ನಾವಿವಾಗ ಲೆಕ್ಕಕ್ಕಿಲ್ಲ ಅಂತ ಆಯ್ತು. ಲೆಕ್ಕ ಪಟ್ಟಿ ಶುರು ಆಗದೆ ನಮ್ ಪುಟಾಣಿಯಿಂದ ಅಲ್ವಾ ಚಿನ್ನಮ್ಮ? ಸರಿ ಆಯ್ತು. ರಾಮಾಚಾರಿ, ಇದ್ಯಾ ಫೋಟೋ? ದೇವ್ರ ಫೋಟೋನಾ? ಹೌದು ಮೇಡಮ್, ದೇವ್ರ ಫೋಟೋ. ಈ ಸಂಭ್ರಮದಲ್ಲಿ ನನ್ನ ಮಗ ಕೃಷ್ಣನು ಐತಿದ್ರೆ ಚೆನ್ನಾಗಿರ್ತಿತ್ತು ಕಣೋ. ಇದನ್ನಲ್ಲಮ್ಮ, ಪಿತೃದೇವ ಭವಂತಿ ಸ್ಮಯೇ ಚಾನ್ಯೇ ಪರಿಪಂತಿನಃ ತೇಪಿ ತತ್ರೈವ ಗಚ್ಚಂತಿ ಯತ್ರೇಷ್ಟಾಹ ಪಿತರಃ ಸದಾ. ಅಂದ್ರೆ ತೀರ್ಕೊಂಡವರು ದೈವ ಸ್ವರೂಪಿಗಳಾಗಿ ಮೇಲ್ ಕೂತ್ಕೊಂಡು ನಮ್ಮನ್ನ ನೋಡ್ತಾ ಇರ್ತಾರೆ. ಅವರ ಆಶೀರ್ವಾದ ನಮ್ಮೇಲೆ ಸದಾ ಇರುತ್ತೆ. ಹಾಗಿದ್ದಾಗ ನಮ್ಮ ಕೃಷ್ಣನ ಆಶೀರ್ವಾದ ನಮ್ಮ ಮಗಳ ಮೇಲೂ ಇರುತ್ತಲ್ವಾ. ಇಷ್ಟಕ್ಕೂ ನನ್ನ ಪ್ರಾಣ ಇವತ್ತು ಉಸಿರಾಡ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಕೃಷ್ಣನ್ ತ್ಯಾಗ. ತನ್ನ ಪ್ರಾಣನ ಕೊಟ್ಟು ನನ್ನ ಪ್ರಾಣನ ಉಳಿಸ್. ಹಾಗಾಗಿ ನನ್ನ ಮಗಳ ನಾಮಕರಣ ಇನ್ನೊಂದು ಮುಂದೆನೆ ನಡೆಯುತ್ತೆ. ಈ ಫೋಟೋನೇ ಅವನ ಪ್ರತ್ಯಕ್ಷ ಉಪಸ್ಥಿತಿ, ಅವನ ತ್ಯಾಗನೇ ಈ ಮನೆಗೆ ಆಧಾರ. Right? गुड मॉर्निंग। फिर सब कुछ ठीक है ना?
ಹಾ ಡ್ಯಾಡ್ ಸಬ್ ಕುछ ठीक है ಪೊಲೀಸರು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ ನಾವು ದೇಶ ಬಿಟ್ಟು ಹೋಗಿದೀವಿ ಅಂತ ನಂಬಿ ನಮ್ಮನ್ನು ಹುಡುಕೋ ಕೆಲಸಕ್ಕೆ ಬ್ರೇಕ್ ಹಾಕಿದ್ದಾರೆ ಎವ್ರಿಥಿಂಗ್ ಇಸ್ ಗುಡ್ ನ್ಯೂಸ್ ಈ ಗುಡ್ ನ್ಯೂಸ್ ಜೊತೆ ಒಂದು ಬ್ಯಾಡ್ ನ್ಯೂಸು ಇದೆ. ಬ್ಯಾಡ್ ನ್ಯೂಸ್ ಕ್ಯಾ ಡ್ಯಾಡ್ ಆ ಚಾರುಲತಾ ಕಾ ಬಾಪ್ ಮಿಸ್ಟರ್ ಜಯಶಂಕರ್ ನಾಳೆ ಜೈಲಿಂದ ರಿಲೀಸ್ ಆಗ್ತಿದ್ದಾನೆ. ವಾಟ್ ಎಸ್, ಅದು ಬ್ಯಾಡ್ ನ್ಯೂಸ್ ಹೇಗಾಗುತ್ತೆ ಡ್ಯಾಡ್ ನಮ್ಗೆ ಆಗದಿದ್ರು ಅವ್ರಿಗಾಗುತ್ತಲ್ಲ ಬೇಟ. ನಾನು ಇಷ್ಟು ದಿನ ಫೇಕ್ ಪಾಸ್ಪೋರ್ಟ್ ಇದ್ರು ಫಾರಿನ್ ಹೋಗ್ದಿರೋದು ಯಾಕೆ ಗೊತ್ತಾ? ಜಸ್ಟ್ ಫಾರ್ ದಿಸ್, ಈ ಜಯಶಂಕರ್ ಈಚೆ ಬರಲಿ ಅಂತ. ಅವನ್ ಬಿಡುಗಡೆಯಿಂದ ನಮ್ಮ ನಯಾ ಇನ್ನಿಂಗ್ಸ್, ನಯಾ ಖೇಲ್ ಶುರು ಆಗತ್ತೆ. ತನ್ನ ಇಡೀ ಪ್ರಾಪರ್ಟಿನ ನಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಆಮೇಲೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ತೀವಿ, ಬೇಲ್ ಮೇಲೆ ಹೊರಗಡೆನೂ ಬರ್ತೀವಿ. ಆಮೇಲೆ ಈ ಜಯಶಂಕರ್ ಇಡೀ ಪ್ರಾಪರ್ಟಿ ನಮ್ಮ ಹೆಸರಲ್ಲಿ. ಅದರಿಂದ ದೊಡ್ಡ ಸಾಮ್ರಾಜ್ಯ ಕಟ್ಟೋದು. ಹೇಗಿದೆ ಐಡಿಯಾ? ಐಡಿಯಾನು ಚೆನ್ನಾಗಿದೆ ಡ್ಯಾಡ್ ಬಟ್ ಇಸ್ ಇಟ್ ರಿಯಲಿ ಪಾಸಿಬಲ್ ಖಂಡಿತ 100% ಇಟ್ಸ್ ಪಾಸಿಬಲ್. ಬಟ್ ಯಾವ ಒತ್ತಡದಲ್ಲಿ ಈ ಜೈ ಸೈನ್ ಆಗ್ತಾನೆ? ಅವನ್ ಸುತ್ತ ಇರುವವರಲ್ಲಿ ಎಲ್ಲ ಬೇಕಾದವರು, ಅದ್ರಲ್ಲೂ ಒಬ್ರ ಪ್ರಾಣ ಹೋಗುತ್ತೆ ಅಂದ್ರೆ ಜೈ 100% ಸೈನ್ ಮಾಡ್ತಾನೆ. ಡ್ಯಾಡ್ ಆದ್ರೆ ಒಂದ್ ಪೆಗ್ ಹಾಕಿ ರಿಲ್ಯಾಕ್ಸ್ ಮಾಡಿ. ಡ್ಯಾಡ್ ಸಬ್ ಟೀಕ್ ಹೈ ಆದ್ರೆ ನಾವೀಗ ಯಾವ ತರ ಯಾವುದೋ ಒಂಥರ ಹೇಳ್ತಾರಲ್ಲ, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅಂತ. ಹಾಗೆ ಪ್ರೀತಿ ಮತ್ತು ಆಸ್ತಿಗೆ ನಾವು ಏನ್ ಬೇಕಾದ್ರೂ ಮಾಡಬಹುದು. ಸೊ ಟುಮಾರೋ ಎವ್ರಿಥಿಂಗ್ ವಿಲ್ ಬಿ ಫಿನಿಶ್. ಇನ್ನೊಂದು ವಿಚಾರ ಗೊತ್ತಾ ವಿವೇಕ್? ಏನ್ ಡ್ಯಾಡ್? ನಾಳೆ ರಾಮಾಚಾರಿ ಮಗು ನಾಮಕರಣ. ಸೊ ಮಗು ಇಲ್ಲ ಅಂದ್ರೆ ನಾಮಕರಣ ಮಾಡ್ತಾರ? ಸಮझ में आया बेटा? ನಾಳೆ ಜಯಶಂಕರ್ ಈ ಡಾಕ್ಯುಮೆಂಟ್ಸ್ಗೆ ಸೈನ್ ಹಾಕ್ತಾನೆ. ಆ ಮಗುನೇ ಸಿಗ್ನೇಚರ್ ಆಗಿರೋ ಇಂಕ್ ಆಗತ್ತೆ. ಅಭಿ ಮಾಲೂಮ್ ಹುआ ಡ್ಯಾಡ್ ಡ್ಯಾಡ್ ಚಿಯರ್ಸ್ That's my son.